ಒಂದೇ ಮಾತರಂ ಹೇಳೋದಿಲ್ಲ, ಯಾರಪ್ಪ ಬಂದ್ರು ಹೇಳೋದೇ ಇಲ್ಲ. ಯಾವ ರೂಲ್ ಬುಕ್ ಒಳಗ ಬರ್ದೈತಿ ಹಾಡಲೇಬೇಕು ಅಂತ? ಅಲ್ಲಾಹನ ಬಿಟ್ಟು ನಾವ್ ಯಾರಿಗೂ ಜೈ ಅನ್ನಂಗಿಲ್ಲ, ಯಾರ ಬಗ್ಗೆ ಹಾಡನ್ನ ಹಾಡೋದಿಲ್ಲ. ಇಂದೋರ್ ಮುನ್ಸಿಪಲ್ ಸಭೆ ಒಳಗ ಗಲಾಟೆ ಶುರುವಾಯ್ತು. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ಪಾಠ ಕಲಿತೈತೇನು ನೋಡ್ಬೇಕು. ಒಂದೇ ಮಾತ್ರ ಯಾಕೆ ಹೇಳ್ಬೇಕು? ಭಾರತದಾಗಿದ್ರ ಹೇಳಬೇಕೇನು? ಹಿಂಗ ಹೇಳ್ಬೇಕು ಅಂತ ಯಾವ ರೂಲ್ಸ್ ಬುಕ್ ಬರ್ದಾರ? ಯಾರು ಒಂದೇ ಮಾತ್ರ ಹೇಳಿಲ್ಲ ಅಂದ್ರ ಶಿಕ್ಷೆ ಅಂತ ಹೇಳ್ಯಾರ. ನಾ ಹೇಳೋದಿಲ್ಲ, ನನ್ನ ಧರ್ಮ ಅದನ್ನ ಒಪ್ಪೋದಿಲ್ಲ. ನನ್ನ ಧರ್ಮ ಹೇಳೋದನ್ನ ಮಾತ್ರ ನಾನು ಕೇಳ್ತೀನಿ. ಯಾರಪ್ಪ ಬಂದ್ರು ನಾನು ಒಂದೇ ಮಾತ್ರ ಹೇಳೋದೇ ಇಲ್ಲ. ಇದ ಮಧ್ಯಪ್ರದೇಶನ ಇಂದೋರ್ ಮುನ್ಸಿಪಲ್ ಕಾರ್ಪೊರೇಷನ್ ಸಭೆ ಒಳಗೆ ಕೇಳಿಸಿ ಬಂದಿರೋ ವಾಕ್ಯಗಳು. ಕಾಂಗ್ರೆಸ್ ಕೌನ್ಸಿಲರ್ಗಳಾದ ಫೌಜಿಯಾ ಶೇಖ್, ರುಬಿನಾ ಇಕ್ಬಾಲ್ ಇವರಿಬ್ಬರು ಒಂದೇ ಮಾತರಂ ಬಗ್ಗೆ ಈ ರೀತಿಯ ಮಾತುಗಳನ್ನ ಮಾತಾಡಿದ್ರು. ಸಭೆ ಪ್ರಾರಂಭ ಆಗೋ ಮುಂಚೆ ಒಂದೇ ಮಾತ್ರಮನ್ನ ಹೇಳಾಕತ್ತಿದ್ರು. ಆ ಸಂದರ್ಭದಾಗ ಇವರಿಬ್ಬರು ಹೇಳಿಲ್ಲ, ದೂರ ಉಳಿದ್ರು. ಇದಕ್ಕ ಬಿಜೆಪಿ ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ, ನೀವು ಹೇಳಬೇಕು, ಭಾರತೀಯರಾಗಿ ಭಾರತದನ್ನ ಯಾಕೆ ಹೇಳಂಗಿಲ್ಲ ನೀವು? ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಧರ್ಮಕ್ಕಲ್ಲ. ಇದು ಯಾವುದೇ ಧರ್ಮದ ಗೀತೆಯಲ್ಲ, ಇದು ಭಾರತದ ಗೀತೆ. ಭಾರತಕ್ಕಾಗಿ ನೀವು ಹಾಡಲೇಬೇಕು, ಹೇಳಲೇಬೇಕು ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಕ್ಲಾಶಸ್ ಸ್ಟಾರ್ಟ್ ಆಯ್ತು. ಹೇಳಲ್ಲ ಅಂತ ಅವರು, ಹೇಳಲೇಬೇಕು ಅಂತ ಇವರು. ಇವರಿಬ್ಬರು ಕಾಂಗ್ರೆಸ್ ಕೌನ್ಸಿಲರ್ಗಳು. ಯಾರಪ್ಪ ಬಂದ್ರೂ ಹೇಳಲ್ಲ ಅಂತ ಮಾತು ಬಿರುಸಾದಾಗ ಅಲ್ಲಿನ ಸಭೆಯ ಅಧ್ಯಕ್ಷರಾಗಿದ್ದವರು ಹೊರಗಡೆ ಹೋಗಿ ಅಂತ ಕಳಿಸಿಬಿಟ್ರು. ಹೊರಗ ಹೋದ್ರು. ಹೊರಗೆ ಬಂದ ಮೇಲೆ ಅಲ್ಲಹನೇ ದೇವರು, ಅಲ್ಲಹನ ಬಿಟ್ಟು ನಾವು ಯಾರನ್ನೂ ಒಪ್ಕೊಳ್ಳೋದಿಲ್ಲ, ಇದು ಹೇಳಕ್ಕಾಗೋದಿಲ್ಲ ಅಂತ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಟ್ರು. ಆದ್ರ ಒಂದೇ ಮಾತ್ರ ಭಾರತದ ಗೀತೆ ಅಂತ ಇವ್ರಿಗೆ ಕನ್ಫರ್ಮ್ ಮಾಡಿಸೋರು, ಅರ್ಥ ಮಾಡಿಸೋರು ಯಾರು? ಕಾಂಗ್ರೆಸ್ನ ಮುಖಂಡರು, ಕಾಂಗ್ರೆಸ್ ನಾಯಕರು. ಸ್ವಾತಂತ್ರ್ಯ ಬಂದಾಗಿಂದನೂ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ನೀತಿ ಒಳಗ ಮುಳುಗಿಬಿಟ್ಟೈತಿ. ಅವಾಗ್ಲೂ ಅಷ್ಟೇ, ಅವ್ರು ಇದು ಮಾಡಂಗಿಲ್ಲ ಅಂದ್ರೆ ಮಾಡಬೇಡ್ರಿ ಬಿಡ್ರಿ ಅಂತ ನಾ ಹೇಳ್ಕೊಂತ ಬಂತು. ಜಾತ್ಯತೀತ ಪದವನ್ನ ಸಂವಿಧಾನದಾಗ ಸೇರಿಸ್ತು. ಜಾತ್ಯತೀತರು ನಾವು ಅಂತ ಹೇಳ್ಕೊಂತ ಬಂತು. ಸೆಕ್ಯುಲರಿಸ್ಟ್ ಮುಖವಾಡ ಹಾಕೊಂಡು ಅವರ ಓಟ್ಗಳಿಗಾಗಿ ತುಷ್ಟೀಕರಣ ಶುರು ಮಾಡ್ತು. ಆದ್ರ ಕಾಂಗ್ರೆಸ್ಗ ಅರ್ಥ ಆಗದೆ ಇರೋದು ಭಾಳಷ್ಟೈತಿ. ಮುಸ್ಲಿಮರನ್ನ ಎಷ್ಟು ತುಷ್ಟೀಕರಣ ಮಾಡಿದ್ರು ಮುಸ್ಲಿಮ್ರು ಧರ್ಮಕ್ಕಿಂತ ಜಾಸ್ತಿ ಏನನ್ನೂ ನೋಡಂಗಿಲ್ಲ ಅನ್ನೋದು ಗೊತ್ತಿದ್ದಿದ್ದ. ಈಗ ಕಾಂಗ್ರೆಸ್ನೂ ಕೂಡ ಅವರು ದೂರೇ ಇಡಾಕತ್ತಾರ. ಭಾಳಷ್ಟು ಕಡೆ ಉದಾಹರಣೆ ನೋಡ್ಬೋದು ನೀವು. ಕಾಂಗ್ರೆಸ್ ಬೆಂಬಲವನ್ನ ಮುಸ್ಲಿಮರು ಬಿಟ್ಟು ಬಿಟ್ಟಾರ. ಉದಾಹರಣೆಗೆ ದಾವಣಗೆರೆ ಒಳಗ ತಗೊಳ್ರಿ. ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ಸಿಂದ ದೂರ ಸರ್ದೀವಿ, ನಿಮ್ಗೆ ಕೈ ಮುಗಿತೀವಿ, ನಿಮ್ಮ ಸಾವಾಸ ಬೇಡ ಅನ್ನಕತ್ತಾರ. ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಅಂದ್ರ ಮುಸ್ಲಿಂ ಅಂದ್ರ ಕಾಂಗ್ರೆಸ್ ಅಂದ್ರು. ಆದ್ರೂ ಅವರ ಪರಿಸ್ಥಿತಿ ಅಷ್ಟ ತೇಲೋ ನೀರಿನ ಮೇಲೆ ಇದ್ದಂಗೈತಿ. ಅಸ್ಸಾಂ, ವೆಸ್ಟ್ ಬೆಂಗಾಲ್ ಒಳಗೂ ನೋಡ್ಬಹುದು ನೀವು. ಮುಸ್ಲಿಮರ ಬೆಂಬಲದಿಂದ ಹೆಂಗ ದೂರ ಆಗತೈತಿ ಕಾಂಗ್ರೆಸ್ ಅನ್ನೋದನ್ನ. ಅವರಿಗೆ ನೀವು ಎಷ್ಟೇ ತುಷ್ಟೀಕರಣ ಮಾಡಿದ್ರೂ ಕೂಡ ಅವರ ಧರ್ಮದ ಪರವಾಗಿ ಯಾರಾದರೂ ಮಾತಾಡೋರು, ಅವರ ಧರ್ಮದವರೇ ಯಾರಾದರೂ ಎಲೆಕ್ಷನ್ ನಿಂತ್ಕೊಂಡ್ರೆ ಅವರ ಮತ ಅವ್ರ ಕಡೆ ಹೋಗ್ಬಿಡ್ತಾವ. ಕಾಂಗ್ರೆಸ್ನ ಗುಣ ಅವ್ರಿಗೆ ಅರ್ಥ ಆಗೈತಿ, ಅವರು ದೂರ ಸರಿಯಾಕತ್ತಾರ. ಇನ್ನರೇ ಪಾಠ ಕಲಿತೈತೇನು ಕಾಂಗ್ರೆಸ್? ಯಾರಿಗೆ ಗೊತ್ತು? ಕಲಿತೈತೋ ಇನ್ನ ತುಷ್ಟೀಕರಣ ಮಾಡ್ಕೋತಾ ಇರ್ತೈತೋ. ಈ ಕಡೆ ತುಷ್ಟೀಕರಣ ಮಾಡ್ಕೋತ ಅವರ ಬೆಂಬಲನೂ ಕಳ್ಕೊಳತೈತಿ. ಅವರ ತುಷ್ಟೀಕರಣದಾಗ ಹಿಂದೂಗಳಿಗೆ ಅನ್ಯಾಯ ಮಾಡಿ ಅವರ ನಂಬಿಕೆಯನ್ನ ಕಳ್ಕೊಂಡ ಬಿಟ್ಟೈತಿ. ಈಗ ಒಂದೇ ಮಾತ್ರ ಹೇಳಂಗಿಲ್ಲ ಅಂತ ಹೇಳಿರೋರು ಇಬ್ಬರು ಕಾಂಗ್ರೆಸ್ ಕೌನ್ಸಿಲರ್ಗಳು. ಒಂದ್ ವೇಳೆ ಸಭೆ ಕಾಲಿಡಬೇಕು ಅಂದ್ರೆ ಒಂದೇ ಮಾತ್ರ ಹೇಳಬೇಕು ಅಂತ ಪಟ್ಟು ಹಿಡಿದಿರೋದು ಬಿಜೆಪಿ ಅವರು. ಹೇಳಲ್ಲ ಅಂದ್ರೆ ಅವರು ಸಭೆ ಕಾಲಿಡಂಗಿಲ್ಲ. ಮುನ್ಸಿಪಲ್ ಸಭೆಗೆ ಕಾಲಿಟ್ಟಿಲ್ಲ ಅಂದ್ರೆ ಅವ್ರ ಕೆಲಸ ಉಳಿಯಂಗಿಲ್ಲ. ಕೆಲಸ ಉಳಿಸ್ಕೋಬೇಕು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಒಂದೇ ಮಾತ್ರ ಅನ್ನೋದು ದೇಶದ ಗೀತೆ ಹಾಡಲೇಬೇಕು ಅಂತ ಮನವರಿಕೆ ಮಾಡಬೇಕು. ಮನವರಿಕೆ ಮಾಡಕ್ ಹೋದ್ರೆ ಕಾಂಗ್ರೆಸ್ ಕೈನ ಅವ್ರು ಬಿಟ್ಟು ಬಿಡ್ತಾರು. ಇಷ್ಟ ಆಗ್ತೈತಿ. ಇದನ್ನ ಕಾಂಗ್ರೆಸ್ ನಿಲ್ಲಿಸ್ಬೇಕು. ಒಂದೇ ಮಾತ್ರಮು ಭಾರತದ ಗೀತೆ ಅನ್ನೋದನ್ನ ಅವರ ಕಾರ್ಯಕರ್ತರಿಗೆ ಹೇಳೋ ಕೆಲಸ ಮಾಡಬೇಕು.